ಇವತ್ತಿನ ಭಾರತ್ ಬಂದ್ ಅಂತೂ ಮುಗೀತು, ನಾಳೆಯೂ ಇದೆ. ಅದರಲ್ಲೂ ಕೂಡ ಬೆಂಗಳೂರಿಗರಿಗೆ ಹಸಿರು ಕ್ರಾಂತಿ. ಬೆಂಗಳೂರಿಗರಂತೂ ಬಹಳ ಹುಷಾರಾಗಿರಲೇಬೇಕು ನಾಳೆ, ಯಾಕೆಂದ್ರೆ ರಾಜಧಾನಿ ಅಕ್ಷರಶಃ ಹೃದಯ ಭಾಗ ಬಂದಾಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕೆಂದ್ರೆ 10,000ಕ್ಕೂ ಹೆಚ್ಚು ರೈತರು ಬೆಂಗಳೂರಿಗೆ ಬರ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಯಾಕೆ ಬರ್ತಿದ್ದಾರೆ ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಬೆಂಗಳೂರಿಗೆ ಒಕ್ಕೊರಲಿನ ಧ್ವನಿ ತಗೊಂಡು? ಅಂದರೆ ಕೇಂದ್ರ ಸರ್ಕಾರದ ಕೃಷಿ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸ್ತಾ ಇದ್ದಾರೆ. ಈಗಾಗಲೇ ಈ ವಿರೋಧ ಪ್ರತಿಭಟನೆಯಾಗಿ ಕನ್ವರ್ಟ್ ಆಗೋಗಿದೆ. ಇದುವರೆಗೂ ಕೂಡ ದೆಹಲಿಯ ಹೊರಭಾಗದಲ್ಲಿತ್ತು, ಇದೀಗ ದೇಶದಾದ್ಯಂತ ಎಲ್ಲ ರೈತರು ಕೂಡ ಪ್ರತಿಭಟನೆ ಮಾಡಿದ್ರು. ಇವತ್ತು ನಾಳೆ ಬೆಂಗಳೂರು ರಾಜ್ಯದ ರಾಜಧಾನಿ. ಉತ್ತಮ ಪ್ರತಿಕ್ರಿಯೆ ಇವತ್ತಂತೂ ಸಿಕ್ತು. ನಾಳೆ 11 ಗಂಟೆಗೆ ಬೃಹತ್ ರ್ಯಾಲಿ ಮೂಲಕ ಒಂದು ಹಸಿರು ಶಾಲು ಮಗದೊಂದಿಗೆ ಬಾರ್ ಕೋಲ್ ಹಿಡ್ಕೊಂಡು ಚಳವಳಿ ಮಾಡ್ತಿದ್ದಾರೆ. ನೇರವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ವಿಧಾನಸೌಧ ತನಕ ರ್ಯಾಲಿ ಬರ್ತಾರೆ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ನಿರ್ಧಾರ ಕೂಡ ಮಾಡಿದ್ದಾರೆ. 10,000ಕ್ಕೂ ಹೆಚ್ಚು ರೈತರು ರಾಜ್ಯಾದ್ಯಂತ ಬೇರೆ ಬೇರೆ ಭಾಗಗಳಿಂದ ರೈತರು ಬರ್ತಾರೆ. ಕೇಂದ್ರ ರೈಲ್ವೆ ನಿಲ್ದಾಣದಿಂದ ರ್ಯಾಲಿ ಹೊರಡುತ್ತಾರೆ. 11 ಗಂಟೆಗೆ ಆ ರ್ಯಾಲಿ ಶುರುವಾಗುತ್ತೆ. ಬೆಂಗಳೂರಿನಲ್ಲಿ ಇವತ್ತಾಗಿರುವಂಥ ಪ್ರತಿಭಟನೆ ಒಂದಷ್ಟು ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ನಾಳೆ ಅಂತೂ ಸಾವಿರ ಸಂಖ್ಯೆಯಲ್ಲಿ ರೈತರು ಬಾರ್ ಕೋಲ್ ತಗೊಂಡು ಚಳವಳಿ ಮಾಡ್ತಿದ್ದಾರೆ. ಅಫ್ಕೋರ್ಸ್ ರೈತ ಸಂಘದ ಮುಖಂಡರಾದಂಥ ಕೋಡಿಹಳ್ಳಿ ಚಂದ್ರಶೇಖರ್ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾಳೆ 11 ಗಂಟೆಗೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ನಾವು ಅಂತ. ಈ ಮುತ್ತಿಗೆ ಹಾಕುವ ಸಂದರ್ಭ ಆ ಇಡೀ ರ್ಯಾಲಿ ಅಕ್ಷರಶಃ ಬೆಂಗಳೂರಿನ ಹೃದಯ ಭಾಗ ಸ್ತಬ್ಧ ಆಗೋದು ಗ್ಯಾರಂಟಿ. ರೈತರು ಅವರ ಹೋರಾಟವನ್ನು ಮಾಡ್ತಾರೆ. ಆ ಹೋರಾಟಕ್ಕೆ ಬೆಂಗಳೂರಿಗರು ಒಂದಷ್ಟು ಹೈರಾಣ ಆಗಲೇಬೇಕು. ನಾಳೆ ಅಂತಹ ಸ್ಥಿತಿ ನಿರ್ಮಾಣ ಆಗೇ ಆಗುತ್ತೆ. ಭಾರತ್ ಬಂದ್ನ ಇವತ್ತಿನ ದೃಶ್ಯಾವಳಿಗಳು ಹೇಗೆಲ್ಲ ಇತ್ತು, ಪೊಲೀಸರು ಹೇಗೆಲ್ಲ ಅವರು ಕೂಡ ತಯಾರಾಗಿದ್ದರು ದೇಶದ ಹಲವಾರು ಭಾಗದಲ್ಲಿ, ಅದನ್ನು ಕೂಡ ಒಂದಷ್ಟು ತುಣುಕುಗಳನ್ನು ತೋರಿಸ್ತಾ ಇದ್ದೀನಿ. ಈ ಕ್ಷಣಕ್ಕೆ ನಾನು ಬೆಂಗಳೂರಿನಲ್ಲಿ ಹೇಗಿತ್ತು ಅಂತ, ಆದರೆ ಇಡೀ ದೇಶದಾದ್ಯಂತ ಹೇಗಿತ್ತು ಅದನ್ನು 6:30 ನಂತರ ನಾವು ಇಡೀ ಚಿತ್ರಾವಳಿಗಳನ್ನು ಆಮೇಲೆ ತೋರಿಸ್ತೀನಿ ನಾನು. ಮೀನ್ವೈಲ್ ಬಾರ್ ಕೋಲ್ ಚಳುವಳಿ ನಾಳೆ ಹೇಗಾಗುತ್ತೆ, ರೈತರೆಲ್ಲ ಏನೇನು ತಯಾರಿ ಮಾಡಿಕೊಂಡಿದ್ದಾರೆ, ರಾಜ್ಯ ಸರ್ಕಾರದ ವಿರುದ್ಧ ಅವರೇ ಹೇಳಿಕೆ ಕೊಟ್ಟಿರೋ ಹಾಗೆ ಮರಣ ಶಾಸನವನ್ನು ಈ ಸರ್ಕಾರ ಬರೆದಿದೆ, ಇದರ ವಿರುದ್ಧ ನಾವು ಹೋರಾಟ ಮಾಡ್ತಿದ್ದೀವಿ, ನಮ್ಮ ಹೋರಾಟ ನಿಲ್ಲಲ್ಲ. ಒಂದು ಸಾಂಕೇತಿಕವಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ನಿಟ್ಟಿನಲ್ಲಿ ನಾವು ಇದುವರೆಗೂ ಕೂಡ ತಾಳ್ಮೆಯಿಂದ ಕಾದ್ವಿ. ಆದರೆ ಸರ್ಕಾರ ಕಣ್ಣು ಕಿವಿ ಎರಡನ್ನೂ ಮುಚ್ಕೊಂಡಿರೋದ್ರಿಂದ ನಾವಿದೀಗ ಎದ್ದೇಳಿಸ್ಬೇಕು. ಹಾಗಾಗಿ ಬಾರ್ ಕೋಲ್ ತಗೊಂಡ್ಬರ್ತಾ ಇದ್ದೀವಿ ನಾವು ಅಂತ ರೈತರು ಹೇಳ್ತಿದ್ದಾರೆ. ಬಂದ್ಗೆ ಬಗ್ಗದಿದ್ದರೂ ಬಾರ್ ಕೋಲಿಂದ ಬಗ್ಗಿಸ್ತೀವಿ ನಾವು ಅಂತಿದ್ದಾರೆ. ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಕೇಳಿಸ್ಕೊಂಡಿರ್ತೀವಲ್ಲ, ಏನಾರು ಹೆಚ್ಚು ಕಡಿಮೆ ಅಂದರೆ ಬಾರ್ ಕೋಲ್ ತಗೋತೀವಿ ಅಂತ, ನೋಡಿದ್ರೆ ಹಂಗಿರುತ್ತೆ ಅದು ಅಂತ. ಹಾಗಾಗಿ ಬಾರ್ ಕೋಲ್ ತಗೊಂಡು ಚಳವಳಿ ಮಾಡ್ತಿದ್ದಾರೆ. ಸರ್ಕಾರಕ್ಕೆ ಫೈನಲ್ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ ರೈತರು, ರೈತ ನಾಯಕರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಕೋಡಿಹಳ್ಳಿ ಚಂದ್ರಶೇಖರ್, ರೈತ ಮುಖಂಡರು ಈ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ನಾಳೆಯ ಬಾರ್ ಕೋಲ್ ಚಳವಳಿ ಬಗ್ಗೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. ಏನೇನು ಮಾತಾಡಿದ್ರು, ಏನೇನು ಹೇಳಿಕೆ ಕೊಟ್ಟರು, ಬನ್ನಿ ನೋಡೋಣ. ಈಗಾಗಲೇ ನಾವು ಕಳೆದ 11 ದಿನಗಳಿಂದ ನೋಡ್ತಾ ಇದ್ದೀವಿ ರಾಷ್ಟ್ರ ರಾಜಧಾನಿಯಲ್ಲಿ ಏನಾಗ್ತಿದೆ ಅಂತ. ಯಾವ ರೀತಿಯಾದಂಥ ಸಿದ್ಧತೆಗಳು ಇಲ್ಲಿ ಕರ್ನಾಟಕದ ಮೇಲೆ ಮಾಡ್ಕೊಂಡಿದ್ದೀರಾ? ಯಾವುದೋ ಕಾರ್ಪೊರೇಟ್ ಕಂಪನಿಗಳಿಗೆ ಪೂರಕವಾದಂಥ ಕಾನೂನನ್ನು ಜಾರಿಗೆ ತರೋದ್ರ ಮೂಲಕ ರೈತರಿಗೆ ಮಾರಕವಾದಂಥ ಕಾಯ್ದೆಗಳು ಬರ್ತಾ ಇದೆ. ಹಾಗಾಗಿ ಇದನ್ನು ವಾಪಸ್ ಪಡಿಬೇಕಂತ ಹೇಳಿ ಭಾರತೀಯ ಮಟ್ಟದ ರೈತ ಸಂಘಟನೆಗಳು ಕಳೆದ 11 ದಿನಗಳ ಹಿಂದೆ ನಾವು ರಾಮ್ಲೀಲಾ ಮೈದಾನ ದೆಹಲಿಯನ್ನು ಪ್ರವೇಶ ಮಾಡ್ತೇವೆ, ಅಲ್ಲಿ ಸಮಾವೇಶಗೊಂಡು ಭಾರತ ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಂಡು ಹೊರಟಿದ್ವಿ. ಭಾರತ ಸರ್ಕಾರ ನಮ್ಮನ್ನು ದೆಹಲಿ ಪ್ರವೇಶವನ್ನೇ ನಿರ್ಬಂಧನ ಮಾಡಿ ದೆಹಲಿಯ ಹೊರವಲಯದಲ್ಲಿ ನಮ್ಮನ್ನು ನಿಲ್ಲಿಸಿ ನಮ್ಮ ಮೇಲೆ ಟಿಯರ್ ಗ್ಯಾಸು, ಲಾಠಿ ಚಾರ್ಜು, ಜಲಪಿರಂಗಿಗಳನ್ನು ಹಾಕೋದ್ರ ಮೂಲಕ ನಮಗೆ ಅವಮಾನ ಮಾಡಿದರು. ನಮ್ಮ ಭಾರತ ಸರ್ಕಾರ ಹೇಳುತ್ತೆ ಇದು ಆಂತರಿಕ ವಿಷಯ. ಅಂದರೆ ನಿಮ್ಮ ಆಂತರಿಕ ವಿಷಯ ರೈತರನ್ನ ನೀವು ವಿಷ ಹಾಕಿ ಸಾಯಿಸ್ಬೋದಾ, ಇಂಥ ಕಾನೂನು ಜಾರಿಗೆ ತಂದು ಅಂತಕ್ಕಂಥ ಪ್ರಶ್ನೆ ಈಗ ರೈತರು ಶುರು ಮಾಡಿದ್ದಾರೆ. ಆದರೆ ರೈತರ ವಿಷಯದಲ್ಲಿ ಈ ಥರದ ನಿರ್ಧಾರಕ್ಕೆ ಬರಲಿಕ್ಕೆ ಕರ್ನಾಟಕ ಸರ್ಕಾರ ಸಾಧ್ಯ ಇಲ್ಲ. ಯಾಕೆ ಅಂದರೆ ರೈತರ ಮೇಲೆ ಪ್ರಮಾಣ ಮಾಡಿದಿರಿ, ರೈತರು ಸರ್ಕಾರ ಅಂತ ಹೇಳಿದಿರಿ, ಹಸಿರು ವಸ್ತ್ರ ಹಾಕ್ಕೊಂಡು ಮುಖ್ಯಮಂತ್ರಿಗಳು ತಾವು ಅನೇಕ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದೀರಿ. ಹಾಗಾಗಿ
ನೀವು ಮಾಡ್ತಾ ಇರ್ತಕ್ಕಂಥ ಕಾನೂನು ಏನಿದೆ ಅದನ್ನು ಕೈ ಬಿಡಬೇಕು. 9ನೇ ತಾರೀಕು ಬೇರೆ ಏನಾದರೂ ಚಳವಳಿಗಳನ್ನು ಇಟ್ಕೊಂಡಿದ್ದಾರೆ ವಿಧಾನಸೌಧ ಮುತ್ತಿಗೆ 9ನೇ ತಾರೀಕು ಬೆಂಗಳೂರನ್ನ ಕೇಂದ್ರೀಕರಿಸಿ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮನ ಇರುತ್ತೆ. ಅವತ್ತು ಬೆಳಿಗ್ಗೆ ನಾವು ರೈಲು ನಿಲ್ದಾಣದಲ್ಲಿ ಸಿಟಿಯಲ್ಲಿ ಸೇರಿ ನಮ್ಮ ಬಾರ್ಕೋಲ್ ಬೀಸುವ ಚಳುವಳಿಯನ್ನ ಈ ದಪ್ಪ ಚರ್ಮದ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ನೀಡ್ತವೆ. 9ನೇ ತಾರೀಕು ಸಪರೇಟ್ ಆಗಿ ಬೆಂಗಳೂರಿಗೆ ರೈತರೆಲ್ಲರೂ ಬಂದು ಬಾರ್ಕೋಲ್ ಚಳವಳಿಯನ್ನು ಕೂಡ ಈಗಾಗಲೇ ಮಾಡಬೇಕು ಅನ್ನುವಂಥ ಒಂದು ಯೋಜನೆಯನ್ನ ರೈತ ಮುಖಂಡರು ಮಾಡ್ಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ರಾಜ್ಯಾದ್ಯಂತ ಬೇರೆ ಬೇರೆ ಭಾಗದಲ್ಲಿ ರೈತರು ಕೂಡ ಮಾತಾಡಿದ್ದಾರೆ ನ್ಯೂಸ್ 18 ಜೊತೆ. ಅವರೆಲ್ಲ ಏನ್ ಮಾತಾಡಿದ್ರು ಬನ್ನಿ ನೋಡೋಣ. ರೈತ ವಿರೋಧಿ ಕಾಯ್ದೆಗಳನ್ನು ತರುವುದರ ಮೂಲಕ ಕೇಂದ್ರ ಸರ್ಕಾರ ರೈತರನ್ನು 2-3 ತಿಂಗಳು ಸತತ ಹೋರಾಟ ಮಾಡ್ತಾ ಇದ್ದೇವೆ. ಇದಕ್ಕೂ ಎಚ್ಚೆತ್ತುಕೊಳ್ಳದ ಸರ್ಕಾರಕ್ಕೋಸ್ಕರ ಇವತ್ತು ನಾವು ಬಾರ್ಕೋಲ್ ಸಮೇತ ವಿಧಾನಸಭೆ ಮುತ್ತಿಗೆನ ನಾಳೆ 9ನೇ ತಾರೀಕು 9/12/2020 ಮುತ್ತಿಗೆನ ಆಗ್ತಾ ಇದ್ದೀವಿ. ಖರೀದಿ ಕೇಂದ್ರ ತೆರಳಿ ಪ್ರೋತ್ಸಾಹ ಸಮೇತ ಖರೀದಿ ಮಾಡಲಿ ಅಂತೇಳಿ ಒತ್ತಾಯ ಮಾಡ್ತೀವಿ. ಈಗ ನಾವು ಜಿಲ್ಲೆಯಿಂದ ಕನಿಷ್ಠ 5,000 ಜನ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಬೆಂಗಳೂರು ಜಿಲ್ಲೆಯಲ್ಲಿ ನಾವು ವಿಧಾನಸೌಧ ಮುತ್ತಿಗೆ, ಬೆಂಗಳೂರಲ್ಲಿ ವಿಧಾನಸೌಧ ಮುತ್ತಿಗೆ ಚಳವಳಿ, ಬಾರ್ಕೋಲ್ ಚಳವಳಿ ಮಾಡ್ತಾ ಇದ್ದೀವಿ. ಇದು ಒಂದು ಸರ್ಕಾರಕ್ಕೆ ನಿಮ್ಗೆ ಏನು ಸೆನ್ಸ್ ಇಲ್ಲ ಅನ್ನೋದು ನಾವು ತೋರಿಸ್ಕೊಳ್ಳೋಕ್ಕೋಸ್ಕರ ನಾವು ಇದು ಚಳವಳಿಯನ್ನು ಕೈಗೆತ್ಕೊಂಡಿದ್ದೀವಿ. ಯಾಕಂದ್ರೆ ಸರ್ಕಾರಕ್ಕೆ ಏನು ತಿದ್ದುಪಡಿ, ನಾವು ಇದನ್ನೊಂದಿಷ್ಟು ಚೇಂಜಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಚೇಂಜಸ್ ಏನು ಮಾಡೋದು ಬೇಕಾಗಿಲ್ಲ. 3 ಕಾಯ್ದೆಗಳನ್ನು ಶೀಘ್ರವೇ ಕೈ ಬಿಡಬೇಕು ಅನ್ನೋದು ನಮ್ಮದು ಮೇನ್ ಉದ್ದೇಶ ಆಗಿದೆ ಸರ್. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಿದ್ದಾರೆ, ಬಾರ್ಕೋಲ್ ಚಳವಳಿ ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಅಷ್ಟ ದಿಕ್ಕುಗಳಲ್ಲೂ 8 ದಿಕ್ಕುಗಳ ಬಗ್ಗೆ ಮಾತಾಡ್ತಿದ್ದೀವಿ. ದೊಡ್ಡ ಮಟ್ಟದಲ್ಲಿ ಭಾರಿ ಭದ್ರತೆ ಆಗ್ತಾ ಇದೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ವಿಧಾನಸೌಧ ಹಾಗೂ ರಾಜಭವನ ಇದರ ಸುತ್ತಮುತ್ತ ದೊಡ್ಡ ಮಟ್ಟದಲ್ಲಿ ಬಿಗಿ ಬಂದೋಬಸ್ತ್ ಮಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ರ್ಯಾಲಿಗೆ ಇದುವರೆಗೂ ಕೂಡ ಪೊಲೀಸರು ಅನುಮತಿಯನ್ನ ಕೊಟ್ಟಿಲ್ಲ, ಅನುಮತಿ ಇಲ್ಲ. ರಾತ್ರಿ ಸಂದರ್ಭದಲ್ಲಿ ಪರಿಸ್ಥಿತಿ ನೋಡಿಕೊಂಡು ಅನುಮತಿ ಕೊಡುವಂತಹ ಸಾಧ್ಯತೆ ಇದೆ ಅನ್ನೋದು ಸುದ್ದಿ ಬರ್ತಾ ಇದೆ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದ್ರೆ ಅರೆಸ್ಟ್ ಮಾಡೋದು ಗ್ಯಾರಂಟಿ ಪಕ್ಕಾ. ಬಿಕಾಸ್ ಹಾಗೇನೆ ಸೆಕ್ಯೂರಿಟಿಯನ್ನು ಕಂಪ್ಲೀಟ್ ಆಗಿ ಎಲ್ಲ ಕಡೆ ಅತಿ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿ KSRP ತುಕಿಗಳನ್ನು ಇಟ್ಟು ಬಲಭಾಗದಲ್ಲಿ ನೋಡ್ತಾ ಇರೋದು ಈಗಲಿಂದಲೇ ಎಲ್ಲ ಕಡೆ ಕೂಡ ಪೊಲೀಸರೇ ಕಾಣಿಸ್ತಾರೆ. ಖಾಕಿ ಪಡೆನೇ ಎಲ್ಲ ಕಡೆ ಕೂಡ ಬೆಂಗಳೂರಿನ ಎಲ್ಲ ಭಾಗದಲ್ಲಿ. ಇದು ಟೌನ್ ಹಾಲ್ನ ದೃಶ್ಯ ನೋಡ್ತಿದ್ದೀರಿ, ಹಾಗೆ ಸ್ವಿಚ್ ಆನ್ ಆಗ್ತಿರುತ್ತೆ. ಎಡಭಾಗದಲ್ಲಿ ನೋಡ್ತಿರೋದು ಇವತ್ತು ಎಲ್ಲೆಲ್ಲಿ ಹೇಗೆಲ್ಲ ಭಾರತ್ ಬಂದ್ ಸಂದರ್ಭದಲ್ಲಿ ಪೊಲೀಸರು ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಅವ್ರಿಗೆಲ್ಲ ಬಿಸಿ ಮುಟ್ಟಿಸಿದ್ರು, ಅದೆಲ್ಲವನ್ನು ಕೂಡ ನೋಡ್ತಾ ಇದ್ದೀರಿ ಎಡಭಾಗದಲ್ಲಿ. ಬಲಭಾಗದಲ್ಲಿ ನಾಳೆ ಬಾರ್ಕೋಲ್ ಚಳವಳಿ ಸಂದರ್ಭದಲ್ಲಿ ಏನೂ ಅಹಿತಕರ ಘಟನೆ ನಡೀಬಾರ್ದು, ಇದುವರೆಗೂ ಪರ್ಮಿಷನ್ ಕೊಟ್ಟಿಲ್ಲ ನಿಜ. ಆದರೆ 10,000ಕ್ಕೂ ಹೆಚ್ಚು ರೈತರು ಅಂದಾಗ ನಾವು ಇಮ್ಯಾಜಿನೂ ಮಾಡ್ಕೊಳಕ್ಕಾಗಲ್ಲ ಹೆಂಗಿರುತ್ತೆ ಅದರ ಪರಿಸ್ಥಿತಿ ಅಂತ. ಎಲ್ಲಿ ಏನೇ ಒಂದು ಸಣ್ಣ ಅನಾಹುತ ಆದರೂ ಕೂಡ ಅದು ಇನ್ನೇನೇನಕ್ಕೋ ತಿರುಗಿಬಿಡುತ್ತೆ. ಸೊ ಹಾಗಾಗಿ ಅದನ್ನು ಇಷ್ಟೋ ಸರಿ ನಾವು ನೋಡಿದ್ದೀವಿ ಇಷ್ಟು ವರ್ಷದಲ್ಲಿ. ಹಾಗಾಗಿ ಅತಿ ಹೆಚ್ಚು ಪೊಲೀಸರನ್ನ ಎಲ್ಲ ಭಾಗದಲ್ಲೂ ಕೂಡ ನಿಯೋಜಿಸಲಾಗಿದೆ. ಈ ಸಂದರ್ಭದಲ್ಲಿ ಸೌಮೇಂದು ಮುಖರ್ಜಿ, ಹೆಚ್ಚುವರಿ ಪೊಲೀಸ್ ಆಯುಕ್ತರು ಎಲ್ಲ ಅರೇಂಜ್ಮೆಂಟ್ಸ್ ಬಗ್ಗೆ ಮಾತಾಡಿದ್ದಾರೆ. ಲೆಟ್ಸ್ ಸಿ ವಿಧಾನಸೌಧ ಸುತ್ತ ಹಾಕಿರುವಂಥ ಭದ್ರತೆ ಬಗ್ಗೆ ಎಲ್ಲವನ್ನು ಕೂಡ ನಾವು ಗಮನಿಸೋಣ ಏನೇನು ಹೇಳಿದ್ದಾರೆ ಪೊಲೀಸ್ ಆಫೀಸರ್ ಅಂತ. ಲೆಟ್ಸ್ ಗೋ. ನಾಳೆ ನಮ್ಮಲ್ಲಿ ಸುಮಾರು ಸಿಬ್ಬಂದಿಗಳು 1,000 ಜನ ಇರ್ತಾರೆ. ಮತ್ತು ಅದೇ DCP ಮಿನಿಮಮ್ 3 ಜನ ಇರ್ತಾರೆ, ACP 10 ಜನ ಇರ್ತಾರೆ, ಇನ್ಸ್ಪೆಕ್ಟರ್ ಒಂದು 30 ಜನ ಇರ್ತಾರೆ. ಸೊ ಇಷ್ಟು ಜನ ನಾವು ಈಗಾಗಲೇ ಡ್ರಾಫ್ಟ್ ಮಾಡಿದ್ದೀವಿ. ಆದಮೇಲೆ ಕೆಲವರು ರಿಸರ್ವ್ ಇದ್ದಾರೆ, ಬೇಕಾದರೆ ಇನ್ನೂ ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನೇಮಿಸ್ತೀವಿ. ಸಿಚುವೇಶನ್ ಏನಿದೆ ಅದಕ್ಕೆ ತಕ್ಕಂತೆ. ವಿಧಾನಸೌಧ ಸುತ್ತಮುತ್ತ ನನ್ನ ಸಹೋದ್ಯೋಗಿ ಮಂಜುನಾಥ್ ಹೋಗಿದ್ದಾರೆ. ಅಲ್ಲಿ ಹೇಗೆಲ್ಲ ಸೆಕ್ಯೂರಿಟಿ ಇದೆ ಅಂತ ಒಂದು ವಾಕ್ ಥ್ರೂ ಕಳಿಸಿದ್ದಾರೆ. ಲೆಟ್ಸ್ ಸಿ. ನಾಳೆ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಬಾರ್ಕೋಲು ಚಳವಳಿಯನ್ನು ಏನು ಹಮ್ಮಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕಲು ಕೂಡ ಈಗಾಗಲೇ ತೀರ್ಮಾನವನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾಳೆ ಮುಂಜಾನೆ 6 ಗಂಟೆಯಿಂದಲೇ ವಿಧಾನಸೌಧದ ಸುತ್ತಮುತ್ತಲೂ ಕೂಡ ಅಷ್ಟೇ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಈಗಾಗಲೇ ಮಾಡ್ಕೊಂಡಿದ್ದೀವಿ ಅನ್ನೋಂಥ ಮಾತನ್ನ ಪಶ್ಚಿಮ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತ ಸೌಮೇಂದ್ರ ಮುಖರ್ಜಿ ಅವರು ಕೂಡ ಹೇಳಿದ್ದಾರೆ. ನೀವು ನೋಡ್ತಾ ಇದ್ರೆ ಏನು ದೃಶ್ಯದಲ್ಲಿ ಇದು ವಿಧಾನಸೌಧದ ಕೆಂಗಲ್ ಗೇಟ್. ಈ ಒಂದು ವಿಧಾನಸೌಧದ ಕೆಂಗಲ್ ಗೇಟ್ನ ಮುಂಭಾಗದಲ್ಲಿ ಸಾಕಷ್ಟು ರೀತಿಯಂತಹ ಬ್ಯಾರಿಕೇಡ್ಗಳನ್ನು ಕೂಡ ಅಷ್ಟೇ ನಾಳೆ ಪೊಲೀಸರು ಹಾಕೊಂಡಿರ್ತಾರೆ. ಕಾರಣ ಇಷ್ಟೇ, ನಾಳೆ ಸಾವಿರಾರು ಸಂಖ್ಯೆಯಲ್ಲಿ ರೈತರು ವಿಧಾನಸೌಧವನ್ನು ಮುತ್ತಿಗೆ ಹಾಕ್ತೀವಿ ಅಂತ ಈಗಾಗಲೇ ಏನು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಯಾರೊಬ್ಬರೂ ಕೂಡ ಅಷ್ಟೇ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕದ ರೀತಿಯಲ್ಲಿ ಎಲ್ಲ ರೀತಿಯಾದಂತಹ ಒಂದು ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಪಶ್ಚಿಮ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತರಂತಹ ಸೌಮೇಂದ್ರ ಮುಖರ್ಜಿ ಅವರ ನೇತೃತ್ವದಲ್ಲಿ ಮಾಡಲಾಗಿದೆ. ಇದೇ
ಒಂದು ವಿಧಾನಸೌಧದ ಒಂದು ಸುತ್ತಮುತ್ತಲೂ ಕೂಡ ಅಷ್ಟೇ 1000 ಪೊಲೀಸರನ್ನು ಕೂಡ ಈಗಾಗಲೇ ನಿಯೋಜನೆಯನ್ನ ಮಾಡಿದ್ದಾರೆ. ಅದರಲ್ಲೂ 30 ಇನ್ಸ್ಪೆಕ್ಟರ್ಗಳು ಮತ್ತು 3 ಜನ ACP ಮತ್ತು 3 ಜನ DCPಗಳ ನೇತೃತ್ವದ ಈಗಾಗಲೇ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಈ ಒಂದು ರಸ್ತೆ ಏನು ಕಾಣ್ತಿದೆ, ಈ ಒಂದು ರಸ್ತೆ ಉದ್ದಕ್ಕೂ ಕೂಡ ಅಷ್ಟೇ ನಾಳೆ ಮುಂಜಾನೆ ವೇಳೆಗೆ ಬ್ಯಾರಿಕೇಡ್ಗಳನ್ನು ಹಾಕಿ ಎಲ್ಲಾ ರೀತಿಯಂತ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂತಾರೆ. ಪ್ರಮುಖವಾಗಿ ಪ್ರತಿಭಟನಾಕಾರರು ಹೇಳುತ್ತಿರುವಂತಹದ್ದು ಏನು, ಈ ಒಂದು ವಿಧಾನಸೌಧ ಕೆಂಗಲ್ ಗೇಟ್ ನ ಮುಂಭಾಗದಲ್ಲಿ ಒಂದು BMTC ಬಸ್ಗಳು ನಿಂತಿದೆ. ಆ ಒಂದು BMTC ಬಸ್ಗಳು ನಿಂತಿರುವಂತಹ ಒಂದು ರಸ್ತೆ CID ಮಾರ್ಗವಾಗಿ ಏನ್ ಬರುತ್ತೆ, ಇದೇ ಒಂದು ರೈಲ್ವೆ ಸ್ಟೇಷನ್ ನಿಂದ ಫ್ರೀಡಂ ಪಾರ್ಕ್ಗೆ ಬಂದು ಫ್ರೀಡಂ ಪಾರ್ಕ್ ನಿಂದ CID ಕಚೇರಿ ಮುಂಭಾಗದ ರಸ್ತೆಯಿಂದ ನೇರವಾಗಿ ಬಂದು ಕೆಂಗಲ್ ಗೇಟ್ ನ ಬಳಿ ಮುತ್ತಿಗೆಯನ್ನು ಹಾಕಲು ಈಗಾಗಲೇ ಪ್ರತಿಭಟನಾಕಾರರು ನಿರ್ಧಾರವನ್ನು ಮಾಡಿದ್ದಾರೆ. ಆದರೆ ಪೊಲೀಸರು ಕೂಡ ಅಷ್ಟೇ ನಾಳೆ ಎಲ್ಲಾ ರೀತಿಯಂತ ಭದ್ರತೆಯನ್ನು ಮಾಡ್ಕೊಂಡಿದ್ದಾರೆ. ಕಂಪ್ಲೀಟ್ ಆಗಿ ವಿಧಾನಸೌಧದ ಮುಂಭಾಗದಿಂದ ಈ ಒಂದು CID ರಸ್ತೆ ಏನ್ ಕಾಣ್ತಾ ಇದೆ, ಆ ಒಂದು CID ರಸ್ತೆಯ ಮಾರ್ಗವಾಗಿ ಮಹಾರಾಣಿ ಕಾಲೇಜಿನವರೆಗೂ ಕೂಡ ಅಷ್ಟೇ ಎಲ್ಲಾ ರೀತಿಯಂತ ಭದ್ರತೆಯನ್ನು ಕೂಡ ಅಷ್ಟೇ ಸುಮಾರು 1000 ಪೊಲೀಸರನ್ನ ಈಗಾಗಲೇ ನಿಯೋಜನೆ ಮಾಡಿದರೆ. ಜೊತೆಗೆ ಪೊಲೀಸರು ಕೂಡ ಅಷ್ಟೇ ಈ ಒಂದು ವಿಧಾನಸೌಧದ ಸುತ್ತಮುತ್ತಲೂ ಕೂಡ ಅಷ್ಟೇ ಯಾರೊಬ್ರು ಕೂಡ ಅಷ್ಟೇ ಪ್ರತಿಭಟನೆ ಮಾಡದ ರೀತಿಯಲ್ಲಿ, ಯಾಕಂದ್ರೆ 144 ಸೆಕ್ಷನ್ ಇದೆ, ಸೆಷನ್ ಕೂಡ ನಡೀತಾ ಇದೆ. ಆ ಒಂದು ಕಾರಣಕ್ಕೋಸ್ಕರ ವಿಧಾನಸೌಧ ಸುತ್ತಮುತ್ತ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾರೊಬ್ರು ಕೂಡ ಅಷ್ಟೇ ಪ್ರತಿಭಟನೆ ಮಾಡದ ರೀತಿಯಲ್ಲಿ ಎಲ್ಲಾ ರೀತಿಯಂತ ಭದ್ರತೆಗಳನ್ನು ಕೂಡ ಈಗಾಗಲೇ ಕೈಗೊಂಡಿದ್ದಾರೆ. ಜೊತೆಗೆ ಈ ಒಂದು ವಿಧಾನಸೌಧ ಮುಂಭಾಗದಲ್ಲಿ ಸುಮಾರು 40 KSRP ತುಕಡಿಗಳು ಮತ್ತು CR ತುಕಡಿಗಳನ್ನು ಕೂಡ ಈಗಾಗಲೇ ನಿಯೋಜನೆಯನ್ನ ಮಾಡಲಾಗಿದೆ. ಅದರಲ್ಲೂ ಕೂಡ ಅಷ್ಟೇ ಪ್ರಮುಖವಾಗಿ ಫ್ರೀಡಂ ಪಾರ್ಕ್ ನಿಂದ ಮಹಾರಾಣಿ ಕಾಲೇಜು ಮತ್ತು CID ರಸ್ತೆಯ ಮುಖಾಂತರವಾಗಿ ವಿಧಾನಸೌಧಕ್ಕೆ ಏನ್ ಬರ್ತಾರೆ, ಈ ಒಂದು ಸಂದರ್ಭದಲ್ಲಿ ಮಹಾರಾಣಿ ಕಾಲೇಜಿನ ಪಕ್ಕದ ರಸ್ತೆಯಲ್ಲಿರುವಂತಹ ಒಂದು ರಸ್ತೆಯಲ್ಲಿಯೇ ಎಲ್ಲಾ ಬ್ಯಾರಿಕೇಡ್ಗಳನ್ನು ಹಾಕಿ ಅಲ್ಲಿಯೇ ಪ್ರತಿಭಟನಾಕಾರರನ್ನ ಬಂಧನ ಮಾಡೋದಕ್ಕೆ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನು ಕೂಡ ಅಷ್ಟೇ ಮಾಡ್ಕೊಂತಾ ಇದೀವಿ ಅನ್ನೋ ಮಾತನ್ನು ಕೂಡ ಅಷ್ಟೇ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಹೇಳಿದ್ರು. ಒಟ್ಟಾರೆಯಾಗಿ ನಾಳೆ ಎಲ್ಲಾ ರೈತರು ಕೂಡ ಅಷ್ಟೇ ವಿಧಾನಸೌಧ ಮತ್ತು ರಾಜಭವನಕ್ಕೆ ಮುತ್ತಿಗೆ ಹಾಕ್ತಿವಿ ಅಂತಿದ್ರೆ, ಪೊಲೀಸರು ಮಾತ್ರ ಅಧಿಕ ಸಂಖ್ಯೆಯಲ್ಲಿ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡ್ಕೊಂಡ್ಬಿಟ್ಟು ಯಾವುದೇ ಕಾರಣಕ್ಕೂ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ರೈತರನ್ನ ಬಿಡಲ್ಲ. ಒಂದು ವೇಳೆ ಮುತ್ತಿಗೆ ಹಾಕಲು ಪ್ರಯತ್ನ ಮಾಡಿದಂತಹ ವೇಳೆಯಲ್ಲಿ ನಾವು ನಿರ್ದಾಕ್ಷಿಣ್ಯವಾಗಿ ಎಲ್ಲರನ್ನು ಕೂಡ ಬಂಧನ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳ್ತಿದ್ದಾರೆ. ಆದ್ರೆ ನಾಳೆ ಯಾವ ರೀತಿಯಾದಂತಹ ಒಂದು ಪ್ರತಿಭಟನೆ ಮತ್ತು ಯಾವ ರೀತಿಯಂತ ಮುತ್ತಿಗೆಯನ್ನ ರೈತ ಸಂಘಟನೆಗಳು ಮಾಡ್ತಾರೆ ಅನ್ನೋದನ್ನು ಕೂಡ ನೋಡಬೇಕಾಗಿರುತ್ತೆ. ಕ್ಯಾಮರಾ ಪರ್ಸನ್ ಚಂದ್ರಕಾಂತ್ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಾವು ಪ್ರತಿಭಟನೆ ಮಾಡೋಕೆ ಬರ್ತೀವಿ, ನಮ್ಮನ್ನು ತಡೆಯುವಂತಹ ಕೆಲಸ ನಡೆಯುತ್ತೆ, ಇದು ಹಿಂಗೆ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಂತೇನೆಲ್ಲ ಅವ್ರಿಗೂ ಗೊತ್ತಿರುತ್ತೆ. ಆದರೂ ಈ ಪ್ರತಿಭಟನೆ ಯಾಕೆ ಮತ್ತು ಇದರಿಂದ ಏನು ಮೆಸೇಜ್ ಪಾಸ್ ಮಾಡೋಕೆ ಬಯಸ್ತಾರೆ, ಈ ಪ್ರತಿಭಟನೆ ಇನ್ನು ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಮಾತಾಡೋದಕ್ಕೆ ಸ್ವತಃ ರೈತ ಮುಖಂಡರು ಶ್ರೀ ಕೋಡಿಹಳ್ಳಿ ಚಂದ್ರಶೇಖರ್ ನಮ್ಮ ಜೊತೆ ಕೆಲವೇ ಕ್ಷಣದಲ್ಲಿ ಲೈವ್ ಜಾಯ್ನ್ ಆಗ್ತಾರೆ. ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ಬರ್ತೀನಿ. ನಾಳೆ ಇಡೀ ಬಾರ್ಕೋಲ್ ಚಳುವಳಿ ಬಗ್ಗೆ ಅವ್ರ ಕೈಲೇ ಮಾತಾಡಿಸ್ತೀನಿ. ಟೇಕ್ ಎ ಬ್ರೇಕ್. ವೆಲ್ಕಮ್ ಬ್ಯಾಕ್. ನಾಳೆ ಬಾರ್ಕೋಲ್ ಚಳವಳಿ ಬೆಂಗಳೂರು ನಡೀತಾ ಇದೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ರೈತ ಮುಖಂಡರಾದಂತಹ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ನಮ್ಮ ಜೊತೆ ಲೈವ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಮಸ್ಕಾರ ಸರ್. ಒಂದಷ್ಟು ತಾಳ್ಮೆಗಳನ್ನ ಪರೀಕ್ಷೆ ಮಾಡಿದ್ದಾಯ್ತು, ಇನ್ನು ಸುಮ್ಮನೆ ಕೋರೋಕ್ಕಾಗಲ್ಲ ಅನ್ನುವ ನಿರ್ಧಾರಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ನಾಳೆ ಹೇಗಿರುತ್ತೆ, ಏನೇನು ಮಾಡ್ತಿದ್ದೀರಿ ಸರ್? ನಾಳೆ ಸಿಟಿ ರೈಲ್ವೆ ಸ್ಟೇಷನ್ ಅಲ್ಲಿಂದ ನಮ್ಮ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಹೆಗಲ ಮೇಲೆ ಹಸಿರು ವಸ್ತ್ರ ಇರುತ್ತೆ, ಬಲಗೈನಲ್ಲಿ ಬಾರ್ಕೋಲ್ ಇರ್ತದೆ. ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರದ ನಿರ್ದೇಶನದಂಗೆ, ಅದರಲ್ಲೂ ವಿಶೇಷವಾಗಿ ಭೂ ಸುಧಾರಣಾ ಕಾಯ್ದೆ, APMC ಕಾಯ್ದೆ, ಇದು ಎಲ್ಲದೂ ಕೂಡ ಹೊಸದಾಗಿ ಈ ಸಾರಿಯ ಅಧಿವೇಶನದಲ್ಲಿ ಮಂಡನೆ ಮಾಡಿ ಜಾರಿಗೊಳಿಸೋರು ಇದ್ದಾರೆ. ಆ ಕಾರಣಕ್ಕೆ ನಾವು ಸರ್ಕಾರವನ್ನು ತಿದ್ದಬೇಕಲ್ಲ. ಬಾರ್ಕೋಲ್ ಅಂದ ತಕ್ಷಣವೇ ಇದು ಒಂದು ಆಯುಧ ಅಲ್ಲ, ಅಸ್ತ್ರ ಅಲ್ಲ. ಆ ಕಾರಣಕ್ಕೆ ಇದು ತಿದ್ದಲಿಕ್ಕೆ ಅಥವಾ ಸರಿದಾರಿಗೆ ತರಲಿಕ್ಕೆ ನಾವು ಬಳಕೆ ಮಾಡ್ತಕ್ಕಂಥದ್ದು. ಆ ಕಾರಣಕ್ಕೆ ಸರ್ಕಾರ ದಾರಿ ಬಿಟ್ಟು ರೈತರಿಗೆ ವಿಷಕಾರಿಯಾದಂಥ ಕಾನೂನನ್ನು ತರುವಾಗ ನಾವು ಎಚ್ಚರಿಸಬೇಕಾದಂಥ ಕೆಲಸ ನಮ್ಮ ಜವಾಬ್ದಾರಿ. ಸರ್, ಇವತ್ತು ಭಾರತ್ ಬಂದ್ ಆಯ್ತು, ದೇಶದಾದ್ಯಂತ ಲಕ್ಷಾಂತರ ರೈತರು, ಕೋಟ್ಯಾಂತರ ರೈತರು ಬೀದಿಗಿಳಿದಿದ್ರು. ಇವತ್ತು ಕೂಡ ಕೇಂದ್ರ ಸರ್ಕಾರ ಬಗ್ಗಿಲ್ಲ. ರಾಜ್ಯ ಸರ್ಕಾರ ಕೂಡ ಇನ್ನೂ ಸಮರ್ಥನೆಗೆ ಬಂದಿದ್ದಾರೆ. ಅಂದರೆ ಮುಖ್ಯಮಂತ್ರಿಗಳು ಇನ್ನೂ ನಿಮ್ಮನ್ನು ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಡೋಂಟ್ ವರಿ, ನಾನು ಆ ಥರದ್ದು ಯಾವುದೂ ನಿರ್ಧಾರ ಮಾಡಲ್ಲ ಅಂತಿದ್ದಾರೆ. ಇನ್ನೂ ನಿಮ್ಗೆ ಕನ್ವಿನ್ಸ್ ಆಗಿಲ್ಲ ಅದು. ಬಟ್ ಇವಾಗ ಏನು ಮೆಸೇಜ್ ಪಾಸ್ ಮಾಡಕ್ಕೆ ಹೋಗ್ತಿದ್ದೀರಾ ನಾಳೆ? ನಾಳೆ ಮುಖ್ಯಮಂತ್ರಿ ಹೇಳ್ಬಿಡ್ಲಿ ನಮಗೆ ಏನಂತ. ನಾಳೆ ಈ ಅಧಿವೇಶನದಲ್ಲಿ ನಾವು ಇದು ಯಾವುದು ಕೂಡ ಚರ್ಚೆಗೆ ತರೋದಿಲ್ಲ, ನಾವು ಪಾಸ್ ಮಾಡೋದಿಲ್ಲ ಅಂತ ಹೇಳಿ. ಹಾಗಾಗಿ ನಮಗೆ ದೊಡ್ಡ ಸಮರವೇನು ಸಾರಬೇಕು ಅಂತೇಳಿ ನಮ್ಗೆ ಇಷ್ಟ ಇಲ್ಲ. ಆ ಕಾರಣಕ್ಕೆ
ಸರ್ಕಾರ ಸ್ಪಷ್ಟತೆಯನ್ನು ನೀಡಿಬಿಡಲಿ ನಮಗೆ. ಇಲ್ಲ, ಈಗ ಹೆಂಗಿರು ಕೇಂದ್ರ ಬಗ್ಗಿಲ್ಲ, ರಾಜ್ಯ ಸರ್ಕಾರ ಬಗ್ಗುತ್ತೆ. ನೀವು ಹೇಳ್ದಾಗೆ ಅವ್ರು ಕೇಳ್ತಾರೆ, ಅದನ್ನು ತಗೋತಾರೆ, ಹಿಂಪಡಿತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಇಲ್ಲ ಅನ್ನೋದಾದ್ರೆ ಏನು? ಇಲ್ಲ ಅನ್ನೋದಾದರೆ ಸರ್ಕಾರ ಯಾವ ರೀತಿಯಲ್ಲಿ ಹಠಮಾರಿ ಧೋರಣೆಗೆ ಬಿದ್ದು ನಾವು ಇದನ್ನ ಜಾರಿಗೆ ತಂದೇ ತರ್ತೀವಿ ಅಂತಕ್ಕಂಥ ಏನು ನಿರ್ಧಾರನ ಮಾಡಿ ಜಾರಿಗೆ ತರ್ತಾರೋ ಅಂಥದೇ ಸವಾಲು ನಮ್ಮ ಮುಂದೆ ಕೂಡ ಇರ್ತದೆ. ನೀವು ಕಾನೂನು ವಿಧಾನಸೌಧದಲ್ಲಿ ತಂದ ತಕ್ಷಣವೇ ಜಾರಿಗೊಳಿಸೋದಾದರೆ ಹೆಂಗೆ ಗೊಳಿಸಿ ಅಂತ ಹೇಳಿ ನಾವು ನಮ್ಮ ರೈತರು ಈ ಕಾನೂನನ್ನ ಹೇಗೆ ಕರ್ನಾಟಕದ ಬೀದಿಗಳಲ್ಲಿ ಕಿತ್ತು ಬಿಸಾಕಬೇಕು, ಜನರು ಈ ಕಾನೂನನ್ನ ಜಾರಿಗೆ ತರದಂಗೆ ಹೆಂಗೆ ತಡೆಗಟ್ಟಬೇಕು, ಆ ನಿರ್ಧಾರಕ್ಕೆ ನಾವು ಬರಬೇಕಾಗತ್ತಲ್ಲ. ಜಸ್ಟ್ ಹೋಲ್ಡ್ ಮಾಡ್ತೀನಿ ಸರ್. ರೈತರ ವಿಚಾರದಲ್ಲಿ JDS ಪಕ್ಷದ ಡಬಲ್ ಗೇಮ್ನ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆಗೆ JDS ಬೆಂಬಲ ಕೊಟ್ಟಿದೆ. JDS ಬೆಂಬಲದಿಂದ ಪಾಸ್ ಆಯಿತು ಭೂ ಸುಧಾರಣಾ ಕಾಯ್ದೆ. ಬ್ರೇಕಿಂಗ್ ನ್ಯೂಸ್. ಬೆಳಗ್ಗೆ ಕೃಷಿ ನೀತಿಗಳ ವಿರುದ್ಧ ಹೋರಾಟ ಆಯಿತು. ಸಂಜೆ ಕೃಷಿ ನೀತಿ ಪರವೇ ಸರ್ಕಾರದೊಂದಿಗೆ ಸಾಥ್ ಕೊಟ್ಟಿದೆ JDS, ಅಂದ್ರೆ ಸಪೋರ್ಟ್ ಮಾಡಿದ್ದಾರೆ. JDS ಸಪೋರ್ಟ್ ಮಾಡಿದ್ದಕ್ಕೆ ಆ ಬಿಲ್ ಪಾಸ್ ಆಯಿತು, ಭೂ ಸುಧಾರಣೆಯ ಬಿಲ್. ಸರ, ನಿಮ್ಮ ಗಮನಕ್ಕೆ ಕೊಟ್ಬಿಡ್ತಾ ಇದ್ದೀನಿ ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ, ಭೂ ಸುಧಾರಣೆ ಬಿಲ್ ಪಾಸ್ ಆಗಿದೆ. JDSನವರು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. JDS ವಿಚಾರದಲ್ಲಿ ಏನನ್ಸುತ್ತೆ? ಆದರೆ ಮಾತಾಡ್ತಿದ್ದಾರೆ ಒಂದು, ಇಲ್ಲಿ ನಡ್ಕೋತಿದ್ದಾರೆ ಇನ್ನೊಂದು. ಯಾಕಂದ್ರೆ ಇದೊಂದು ಪ್ರಾದೇಶಿಕ ಪಕ್ಷ ಅಂತೇಳಿ ಪದೇ ಪದೇ ಮಾತಾಡ್ತಾರೆ ಮಾನ್ಯ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ. ಆದರೆ ನಾವು ಮಣ್ಣಿನ ಮಕ್ಕಳು, ನಾವು ಮಣ್ಣಿನಿಂದ ಬಂದವರು, ಇದರ ಋಣ ಬಹಳ ದೊಡ್ಡದು. ನಮಗೆ ನಮ್ದು ಪಕ್ಷವೇ ರೈತರ ಪಕ್ಷ. ಹಾಗಾಗಿ ನಾವು ಯಾವಾಗಲೂ ರೈತರ ಪರ ಅಂತ ಹೇಳಿ ಮಾತಾಡುವ ಇವರು ಎಂಥ ದ್ರೋಹಿಗಳು ರೈತರಿಗೆ ಅನ್ನೋದರ ಬಗ್ಗೆ ಮಿಸ್ಟರ್ ಕುಮಾರಸ್ವಾಮಿ ಅವರು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಇದನ್ನ ಹೆಚ್ಚು ಚರ್ಚೆಗೆ ಬಂದಿಲ್ಲ. ಆದರೆ ಭೂ ಸ್ವಾಧೀನ ಕಾಯ್ದೆಯನ್ನ ರೈತರ ಹಿತಾಸಕ್ತಿಗೋಸ್ಕರ ಭಾರತ ಸರ್ಕಾರ ಏನು ಮನಮೋಹನ್ ಸಿಂಗ್ ಅವರು ತಂದಿದ್ರು, ಏನು ನೋಯ್ಡಾ ಹೆದ್ದಾರಿಯನ್ನ ಮಾಡುವಾಗ ರೈತರು ದೆಹಲಿ ನೋಯ್ಡಾ ನಡುವೆ ಏನು ಅದು ಬಹಳ ದೊಡ್ಡ ರಸ್ತೆ ಆದ ಕಾರಣಕ್ಕೆ ಭೂ ಸ್ವಾಧೀನ ಆಯಿತು. ಆ ಸಂದರ್ಭದಲ್ಲಿ ರೈತರು ಭೂಮಿ ಕೊಡಲ್ಲ ಅಂದ್ರು, 9 ಜನ ರೈತರು ಸತ್ರು. ಆದರೆ ಆ ಸಾವನ್ನ ಕಾಂಪನ್ಸೇಟ್ ಮಾಡಲಿಕ್ಕೆ, ಸರಿದೂಗಿಸ್ಲಿಕ್ಕೆ ಭೂ ಸುಧಾರಣೆ ಕಾಯ್ದೆ, ಭೂ ಸ್ವಾಧೀನ ಕಾಯ್ದೆಯಲ್ಲಿ ನ್ಯಾಯ ದೊರಕಿಸುವಂಥದ್ನ ಪ್ರಯತ್ನವನ್ನ ಒಂದಿಷ್ಟು ಮಾಡಿದ್ರು. ಅದರಲ್ಲಿ ರೈತರಿಗೆ 4 ಪಟ್ಟು ಬೆಲೆಯನ್ನ ಕೊಡ್ತೀವಿ, ಮಾರುಕಟ್ಟೆ ಬೆಲೆ. ಯಾವ ರೈತ ಒಪ್ಪದೇ ಇದ್ರೆ ನಾವು ಭೂ ಸ್ವಾಧೀನ ಮಾಡೋದೇ ಇಲ್ಲ. ಈಗೆಲ್ಲ ನೀತಿಗಳನ್ನ ತಂದಿದ್ರು. ಮಿಸ್ಟರ್ ಕುಮಾರಸ್ವಾಮಿ ಗವರ್ಮೆಂಟ್ ಇದನ್ನ ಯಾವುದೇ ಕಾರಣಗಳನ್ನ ರೈತರಿಗೆ ನೀಡದಲೆ ಏಕಾಏಕಿಯಾಗಿ ಈ ಎಲ್ಲ ತಿದ್ದುಪಡಿಗಳನ್ನ ಅವರು ಜಾರಿಗೆ ತಂದಿದ್ರು. ಹಾಗಾಗಿ ಅವತ್ತೇ ನಾವು ಹೇಳಿದ್ವಿ, ಈ ಕುಮಾರಸ್ವಾಮಿ ಇಷ್ಟಕ್ಕೆ ನಿಲ್ಸಲ್ಲ, ಭೂ ಸುಧಾರಣಾ ಕಾಯ್ದೆಯನ್ನು ಕೂಡ ಜಾರಿಗೆ ತರ್ತಾರೆ ಅನ್ನುವ ಸೂಚನೆಗಳು ನಮಗೆ ಗೊತ್ತಿತ್ತು. ಆ ಕಾರಣಕ್ಕೆ ಅವತ್ತೇ ಅವರಿಗೆ ರೈತರಿಗೆ ದ್ರೋಹ ಮಾಡಿದರೆ. ಇದು ಬಹಳ ದೊಡ್ಡ ದ್ರೋಹವನ್ನ ಮಾನ್ಯ ಕುಮಾರಸ್ವಾಮಿ ಮುಂಚೆ ಚಿಕ್ಕದಾಗಿ ಕೇಳ್ಬಿಡ್ತೀನಿ. ನಾಳೆ ಸಾವಿರಾರು ಗಟ್ಟಲೆ ನೀವು ಬರ್ತಾ ಇದ್ದೀರಾ, ಬಾರ್ಕೋಲ್ ಚಳವಳಿ ಮಾಡ್ತಿದ್ದೀರಾ. ನಿಮ್ಮನ್ನು ತಡೆಯೋದಕ್ಕೆ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಸಾವಿರಾರು ಗಟ್ಟಲೆ ಪೊಲೀಸರಿದ್ದಾರೆ. ಎಲ್ಲೂ ನಿಮ್ಮನ್ನ ಮುತ್ತಿಗೆ ಹಾಕೋಕ್ ಬಿಡಲ್ಲ ಅನ್ಸುತ್ತೆ. ಆ ರೀತಿ ಅವ್ರು ಬ್ಯಾರಿಕೇಡ್ ಹಾಕ್ತಾರೆ. ನಿಮ್ಮ ನಿಲುವೇನೋ, ಏನ್ ಮಾಡ್ತೀರಿ? ನೋಡಿ, ನಾವು ವಿಧಾನಸೌಧವನ್ನ ನುಗ್ಗಿ ವಿಧಾನಸೌಧವನ್ನ ಕೆಡೋ ಕೆಲಸ ನಮ್ದಲ್ಲ. ವಿಧಾನಸೌಧ ಬಿಜೆಪಿ ಅವ್ರದ್ದು ಅಲ್ಲ, JDS ಕಾಂಗ್ರೆಸ್ನವ್ರದ್ದು ಅಲ್ಲ, ವಿಧಾನಸೌಧ ನಮ್ದು. ಆದ್ರೆ ತಪ್ಪು ಎಸಗ್ತಾ ಇರುವಾಗ, ಇಂಥ ಕಾನೂನನ್ನ ಜಾರಿಗೆ ತಂದಿರುವ ಸಂದರ್ಭದಲ್ಲಿ ನಾವು ಒಂದು ಸುದ್ದಿಯನ್ನ ರವಾನೆ ಮಾಡಬೇಕಾಗೈತೆ. ನೀವು ಏನು ಕುಮಾರಸ್ವಾಮಿ ನೀವು ಸೇರಿ ಇವತ್ತು ಕರ್ನಾಟಕದಲ್ಲಿ ಇಂಥ ಅಪಾಯಕಾರಿಯಾದಂಥ ಕಾನೂನನ್ನ ಜಾರಿಗೆ ತಂದಿದಿರಿ. ಆ ಕಾರಣಕ್ಕೆ ರೈತರು ಸಿಟ್ಟು ಕಮ್ಮಿ ಆಗೋದಿಲ್ಲ.
ಇದನ್ನು ಎದುರಿಸೋದಕ್ಕೆ ನಾವು ತಯಾರಿದ್ದೀವಿ. ಕುಮಾರಸ್ವಾಮಿ ಅವರು ಜ್ಞಾಪಕ ಇಟ್ಕೋಬೇಕು, ಮಾನ್ಯ ದೇವೇಗೌಡ್ರೆ, ಇಷ್ಟು ಕಾಲ ನೀವು ರೈತರು ಪಕ್ಷ, ಮಣ್ಣಿನ ಮಕ್ಕಳು ಪಕ್ಷ ಅಂತ ಹೇಳ್ತಾ ಇದ್ರಿ, ನೀವು ಇವತ್ತ ಎಂಥ ಡೇಂಜರಸ್ ಅಂತ ಹೇಳಿ ರೈತರಿಗೆ ತೋರಿಸ್ಕೊಟ್ಟಿದ್ದೀರಿ. ಇನ್ನು ಮೇಲೆ ಕರ್ನಾಟಕದಲ್ಲಿ ನಿಮ್ಮದು ಜಾತಿ ರಾಜಕಾರಣ ಇರ್ಬೋದು, ಮಣ್ಣಿನ ಮಕ್ಕಳ ರಾಜಕಾರಣ ಇರ್ಬೋದು, ಅದು ಅಂತಿಮ ಕಾಲವನ್ನ ತಲುಪ್ತಾ ಇದೆ ಅನ್ನೋದನ್ನ ಮರಿಬಾರ್ದು ಅನ್ನೋದನ್ನ ಎಚ್ಚರಿಕೆ ಸಂದೇಶ ರವಾನೆ ಮಾಡ್ತೀನಿ ಅವರು. ಥ್ಯಾಂಕ್ ಯು ಸೊ ಮಚ್ ಸರ್. ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ರೈತ ಮುಖಂಡರಾದಂತಹ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ನಾಳೆ ಇಡೀ ದಿವಸ ಏನೇನಾಗುತ್ತೆ, ರೈತರ ನಿಲುವೇನು, ನಮ್ಮ ಹೋರಾಟ ಹೇಗಿರುತ್ತೆ ಅನ್ನುವ ಎಲ್ಲ ರೂಪುರೇಷೆಯನ್ನು ಕೂಡ ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಅಫ್ಕೋರ್ಸ್ ಈಗ ಒಂದು ಬ್ರೇಕ್ ತಗೋತೀನಿ. ಬ್ರೇಕ್ ಆದಮೇಲೆ ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಇಡೀ ದೇಶದಲ್ಲಿ ಇವತ್ತು ಭಾರತ್ ಬಂದಾಯಿತು. ಎಲ್ಲ ರಾಜ್ಯ, ಎಲ್ಲ ನಗರಗಳಲ್ಲೂ ಕೂಡ ರೈತರು ಹೋರಾಟ ಮಾಡಿದ್ರು. ತಾಲ್ಲೂಕಾದ್ಯಂತ ಹೋರಾಟಗಳಾಯಿತು. ಆ ಎಲ್ಲ ಹೋರಾಟದ 30 ದೃಶ್ಯಗಳನ್ನು ಮುಂದಿನ 30 ನಿಮಿಷದಲ್ಲಿ ನಿಮ್ಮ ಮುಂದೆ ಇಡುವಂಥ ಕೆಲಸ ಮಾಡ್ತೀವಿ. ಡೋಂಟ್ ಗೋ ಎನಿವೇರ್. ಇಡೀ ದೇಶದ ಅಷ್ಟು ಸುದ್ದಿ ಒಂದೇ ಟೈಮ್ ನಿಮ್ಮ ಮುಂದೆ ಹಿಡ್ಕೊಡುವಂಥ ಕೆಲಸ ನಾವು ಮಾಡ್ತಿದ್ದೀವಿ. ಒಂದು ಚಿಕ್ಕ ಬ್ರೇಕ್ ತೊಗೊಂಬರ್ತೀನಿ. ಎಲ್ಲೂ ಹೋಗದೆ ಕಾಯ್ತಾ ಇರಿ.